Welcome to Basveshwar ITI College, Raichur. So already admissions are started. Trade, electrician and fitter. So eligibility 10th pass, SSLC or PUC pass or fail. Age limit 14 to 40 years. It consists of two units. Basveshwar ITI College near Karnataka Sangha opposite Jawahar Nagar, Raichur. And one more unit, Sarim Vishweshwaraya, Hyderabad Road, Raichur. For more details, you can contact Secretary Manjunath sir, 9972399737, and Principal Savita GN, 90360242000. So my name is Pramila Kumari, electrician JT in Basveshwar ITI College, Raichur. So today I am going to discuss you about voltage stabilizer. ಸೊ ವೋಲ್ಟೇಜ್ ಸ್ಟೆಬಿಲೈಸರ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಇದೊಂದು ಕಾಮನ್ ಡಿವೈಸ್. ಓಕೆ, ಇಲ್ಲಿ ನಮಗೆ ರಿಫ್ರಿಜ್ರೇಟರ್, ಏರ್ ಕಂಡೀಷನ್ಸ್ ಆಗಿರ್ಬೋದು, ಟೆಲಿವಿಷನ್ಸ್ ಆಗಿರ್ಬೋದು, ಫರ್ನೆಸ್ ಇಕ್ವಿಪ್ಮೆಂಟ್ಸ್ ಲೈಕ್ ಹೀಟರ್ಸ್, ಮೈಕ್ರೋ ಓವನ್, ಮ್ಯೂಸಿಕ್ ಸಿಸ್ಟಮ್, ವಾಷಿಂಗ್ ಮಿಷನ್ಸ್ ಎಕ್ಸೆಟ್ರಾ. ದೀಸ್ ಆಲ್ ಆರ್ ವರ್ಕ್ ಬೇಸ್ಡ್ ಆನ್ ದ ವೋಲ್ಟೇಜ್ ಸ್ಟೆಬಿಲೈಸರ್. ಸೊ ವಿತೌಟ್ ವೋಲ್ಟೇಜ್ ಸ್ಟೆಬಿಲೈಸರ್ ಇಫ್ ಯು ವಾಂಟ್ ಟು ವರ್ಕ್, ಸಪೋಸ್ ಈ ಒಂದು ವೋಲ್ಟೇಜ್ ಸ್ಟೆಬಿಲೈಸರ್ ಇಲ್ಲದೆ ವರ್ಕ್ ಮಾಡಿದಾಗ ಅಲ್ಲಿ ಏನಾಗುತ್ತೆ, ವೋಲ್ಟೇಜ್ ಫ್ಲಕ್ಚುಯೇಷನ್ಸ್ ಅನ್ನೋದು ಪ್ರೊವೈಡ್ ಆಗುತ್ತೆ. ಸೊ ಇದರಿಂದ ಈ ಒಂದು ವೋಲ್ಟೇಜ್ ಫ್ಲಕ್ಚುಯೇಷನ್ಸ್ನ ಪ್ರಿವೆಂಟ್ ಮಾಡಲಿಕ್ಕೆ ನಾವು ಇಲ್ಲಿ ವೋಲ್ಟೇಜ್ ಸ್ಟೆಬಿಲೈಸರ್ ಅನ್ನೋದು ಯೂಸ್ ಮಾಡ್ತೀವಿ. ಸೊ ವೋಲ್ಟೇಜ್ ಸ್ಟೆಬಿಲೈಸರ್ದು ಮೇನ್ ಇಂಟೆನ್ಷನ್ ಏನು ಅಂದರೆ, ಇಟ್ ವಿಲ್ ಸ್ಟೆಬಿಲೈಸ್ ಟು ಪ್ರೊಟೆಕ್ಟ್ ದ ಡಿವೈಸಸ್ ಅಗೇನ್ಸ್ಟ್ ವೋಲ್ಟೇಜ್ ಫ್ಲಕ್ಚುಯೇಷನ್ಸಿಂದ ನಾವೇನು ಇಕ್ವಿಪ್ಮೆಂಟ್, ಡಿವೈಸಸ್, ಅಪ್ಲೈನ್ಸಸ್ ಯೂಸ್ ಮಾಡ್ತೀವೋ ಆನ್ ದಿ ಇಕ್ವಿಪ್ಮೆಂಟ್ಸ್ ಈ ಒಂದು ವೋಲ್ಟೇಜ್ ಫ್ಲಕ್ಚುಯೇಷನ್ಸಿಂದ ಪ್ರೊಟೆಕ್ಟ್ ಮಾಡಲಿಕ್ಕೆ ಸ್ಟೆಬಿಲೈಸರ್ ಅನ್ನೋದು ಯೂಸ್ ಮಾಡ್ತಾರೆ. ದಿಸ್ ಎದಕ್ಕೆ ಅಂದರೆ, ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ಎಲೆಕ್ಟ್ರಿಕಲ್ ಅಪ್ಲೈನ್ಸಸ್ ಈಸ್ ಡಿಸೈನ್ ಟು ಆಪ್ರೇಟ್ ಅಂಡರ್ ಎ ಸ್ಪೆಸಿಫಿಕ್ ವೋಲ್ಟೇಜ್ ಟು ಗಿವ್ ಎ ಡಿಸೈರ್ ಪರ್ಫಾರ್ಮೆನ್ಸ್. ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ ಎಲೆಕ್ಟ್ರಿಕಲ್ ಅಪ್ಲೈನ್ಸಸ್, ಏನೇ ಎಲೆಕ್ಟ್ರಾನಿಕ್ ಡಿವೈಸಸ್ ಆಗಿರಲಿ, ಒಂದು ಸ್ಪೆಸಿಫಿಕ್ ವೋಲ್ಟೇಜ್ ಮೇಲೆ ಅದನ್ನು ಡಿಸೈನ್ ಮಾಡಿ, ಈ ಒಂದು ಸ್ಪೆಸಿಫಿಕ್ ವೋಲ್ಟೇಜ್ ಮೇಲೆ ಅದು ಪರ್ಫಾರ್ಮೆನ್ಸ್ ಅನ್ನೋದು ಒಂದು ಡಿವೈಸ್ ಪರ್ಫಾರ್ಮೆನ್ಸ್ ಆಗಿರುತ್ತೆ. ಸಪೋಸ್ ನಾವು ಒಂದು ಸ್ಪೆಸಿಫಿಕ್ ವೋಲ್ಟೇಜ್ ಇರುತ್ತೆ ಒಂದು ಡಿವೈಸಿಗೆ. ಸೊ ಇಫ್ ದಿಸ್ ವೋಲ್ಟೇಜ್ ಇಸ್ ಬಿಲೋ ಆರ್ ಸರ್ಟನ್ ವ್ಯಾಲ್ಯೂಸ್, ಓಕೆ, ಸಪೋಸ್ ಒಂದು 230 ವೋಲ್ಟೇಜ್ ಒಂದು ಸರ್ಟನ್ ಸ್ಪೆಸಿಫಿಕ್ ವೋಲ್ಟೇಜ್ ಕೊಟ್ಟಿದ್ದಾರೆ ಒಂದು ಅಪ್ಲೈನ್ಸಿಗೆ. ಸಪೋಸ್ ಅದೊಂದು ಎಬೋ ಅಥವಾ ಬಿಲೋ ವೋಲ್ಟೇಜ್ ಲೆವೆಲಲ್ಲಿ ವರ್ಕ್ ಆದಾಗ ಏನಾಗುತ್ತೆ, ಮಲ್ ಫಂಕ್ಷನಲ್ ಥರ ವರ್ಕ್ ಮಾಡುತ್ತೆ, ಅಥವಾ ಮೈಟ್ ಆಪ್ರೇಟೆಡ್ ವರ್ಸ್ ಕಂಡೀಷನ್ ಥರ ವರ್ಕ್ ಆಗುತ್ತೆ. ಈವನ್ ಇಟ್ ಮೈಟ್ ಗೆಟ್ ಡ್ಯಾಮೇಜ್. ಅಂದರೆ ಒಂದು ಸ್ಪೆಸಿಫಿಕ್ ಡಿಸೈರ್ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಒಂದು ಇಕ್ವಿಪ್ಮೆಂಟನ್ನು ಡಿಸೈನ್ ಮಾಡಿರ್ತಾರಲ್ಲ, ಸಪೋಸ್ ಆ ವೋಲ್ಟೇಜ್, ಸಪೋಸ್ 230 ವೋಲ್ಟೇಜ್ ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು, 230 ವೋಲ್ಟೇಜ್ಗಿಂತ ಬಿಲೋ ಅಥವಾ 230 ವೋಲ್ಟೇಜ್ ಮೇಲೆ ವರ್ಕ್ ಆದರೆ ಆ ಇಕ್ವಿಪ್ಮೆಂಟ್ ವರ್ಸ್ ಆಗಿ ಆಪ್ರೇಟ್ ಆಗುತ್ತೆ ಅಥವಾ ಮಲ್ ಫಂಕ್ಷನ್ ಆಗುತ್ತೆ, ಇಲ್ಲಾಂದರೆ ಅದು ಒಂದು ಇಕ್ವಿಪ್ಮೆಂಟ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದ್ರ ಸಲುವಾಗಿ ಇನ್ ಹೋಮ್ ಇಂಡಸ್ಟ್ರಿಯಲ್ ಅಪ್ಲೈನ್ಸಸ್ ಜನರಲಿ ನಾವು ನೋಡ್ಬೋದು ಆಟೋಮೆಟಿಕ್ ವೋಲ್ಟೇಜ್ ರೆಗ್ಯುಲೇಟರ್ನ. ಇನ್ ಪ್ರೀವಿಯಸ್ ಕ್ಲಾಸ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ ಆಟೋಮೆಟಿಕ್ ವೋಲ್ಟೇಜ್ ರೆಗ್ಯುಲೇಟರ್, ಲೈಕ್ ಎಕ್ಸಾಂಪಲ್ UPS ಅಂತ ನಾನು ಕೊಟ್ಟಿದ್ದೆ. ಸೊ ಅದು ಇಲ್ಲಿ ಏನು ಮಾಡುತ್ತೆ, ಕಾನ್ಸ್ಟೆಂಟ್ ಲೋಡಿಗೆ ಕಾನ್ಸ್ಟೆಂಟ್ ಸಪ್ಲೈ ಅನ್ನೋದು ಪ್ರೊವೈಡ್ ಮಾಡುತ್ತೆ. ಬಟ್ ವೋಲ್ಟೇಜ್ ಸ್ಟೆಬಿಲೈಸರ್ ಈಸ್ ಡಿಫ್ರೆಂಟ್ ಫ್ರಮ್ ದ ವೋಲ್ಟೇಜ್ ರೆಗ್ಯುಲೇಟರ್. ಓಕೆ, ಸೊ ಈಗಿನ ಪ್ರೆಸೆಂಟ್ ಸಿಚುವೇಷನಲ್ಲಿ ಹೋಮ್ಸ್ ಆಗಿರಲಿ, ಇಂಡಸ್ಟ್ರಿಯಲ್ ಅಪ್ಲೈನ್ಸ್ ಆಗಿರಲಿ, ಸೊ ಅಲ್ಲಿ ನಾವು ಆಟೋಮೆಟಿಕ್ ವೋಲ್ಟೇಜ್ ರೆಗ್ಯುಲೇಟರ್ಸ್ ಅನ್ನೋದು ಎಂಪ್ಲಾಯ್ ಮಾಡ್ತಾರೆ. ಯಾಕಂದರೆ ಟು ಕೀಪ್ ದ ವೋಲ್ಟೇಜ್ ಕಾನ್ಸ್ಟೆಂಟ್ ಟು ಪರ್ಟಿಕ್ಯುಲರ್ ಇಕ್ವಿಪ್ಮೆಂಟ್. ಸಪೋಸ್ ನಮಗೆ ಪರ್ಟಿಕ್ಯುಲರ್ ಇಕ್ವಿಪ್ಮೆಂಟ್ಗೆ ಕಾನ್ಸ್ಟೆಂಟಾಗಿ ವೋಲ್ಟೇಜ್ ಸಪ್ಲೈ ಆಗಿರಬೇಕು, ಅಲ್ಲಿ ನಮಗೆ ಪವರ್ ಫೇಲ್ಯೂರ್ ಅನ್ನೋದು ನಾವು ಪ್ರಿವೆಂಟ್ ಮಾಡಬೇಕಂದ್ರೆ ಈ ಒಂದು ವೋಲ್ಟೇಜ್ ರೆಗ್ಯುಲೇಟರ್ ಅನ್ನೋದನ್ನು ಪ್ರೊವೈಡ್ ಮಾಡ್ತಾರೆ. ನೆಕ್ಸ್ಟ್ ಲೆಟ್ ಅಸ್ ನೋ ಮೋರ್ ಅಬೌಟ್ ದಿಸ್ ವೋಲ್ಟೇಜ್ ಸ್ಟೆಬಿಲೈಸರ್ ಇನ್ ಡೀಟೇಲ್. ಕೀಪ್ ಇಟ್ ಇನ್ ಮೈಂಡ್, ವೋಲ್ಟೇಜ್ ಸ್ಟೆಬಿಲೈಸರ್ ಈಸ್ ಡಿಫ್ರೆಂಟ್, ವೋಲ್ಟೇಜ್ ರೆಗ್ಯುಲೇಟರ್ ಈಸ್ ಡಿಫ್ರೆನ್ಸ್. ನೆಕ್ಸ್ಟ್ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಮುಂದೆ, ಬಟ್ ಫಸ್ಟ್ ವೋಲ್ಟೇಜ್ ಸ್ಟೆಬಿಲೈಸರ್ ಅಂದರೆ ಏನು ಅಂತ ತಿಳ್ಕೊಳ್ಳಿ. ಸೊ ದಿಸ್ ಈಸ್ ಅಬೌಟ್ ದ ವೋಲ್ಟೇಜ್ ಸ್ಟೆಬಿಲೈಸರ್. ವಾಟ್ ಈಸ್ ವೋಲ್ಟೇಜ್ ಸ್ಟೆಬಿಲೈಸರ್ ಅಂದರೆ, ಹ್ಯಾಸ್ ದ ನೇಮ್ ಇಂಡಿಕೇಟ್ಸ್, ಓಕೆ, ಯು ಕ್ಯಾನ್ ಸಿ ವೋಲ್ಟೇಜ್ ಸ್ಟೆಬಿಲೈಸರ್. ಇಲ್ಲಿ ಏನು ಮಾಡುತ್ತೆ, ವೋಲ್ಟೇಜ್ ಸ್ಟೆಬಿಲೈಸರ್ ಸ್ಟೆಬಿಲೈಸ್ ಮಾಡುತ್ತೆ ಅಥವಾ ರೆಗ್ಯುಲೇಟ್ಸ್ ದ ವೋಲ್ಟೇಜ್ನ ಸ್ಟೆಬಿಲೈಸ್ ಮಾಡುತ್ತೆ ಅಥವಾ ವೋಲ್ಟೇಜ್ನ ರೆಗ್ಯುಲೇಟ್ ಮಾಡೋ ಒಂದು ಕೆಲಸ ಇಂದು ವೋಲ್ಟೇಜ್ ಸ್ಟೆಬಿಲೈಸರ್ ಮಾಡುತ್ತೆ. ಎದಕ್ಕೆ ಅಂದರೆ, ಇಫ್ ದ ಸಪ್ಲೈ ವೋಲ್ಟೇಜ್ ವೇರೀಸ್ ಆರ್ ಫ್ಲ್ಯಾಕ್ಚುವೇಟ್ಸ್ ಓವರ್ ಗಿವನ್ ರೇಂಜ್. ಸಪೋಸ್ ನಮ್ಗೆ ಗಿವನ್ ರೇಂಜ್ 230 ವೋಲ್ಟೇಜ್ ಇದ್ದು ಸಪ್ಲೈ ವೇರಿ ಆದಾಗ, ಫ್ಲ್ಯಾಕ್ಚುವೇಟ್ ಆದಾಗ ಈ ಒಂದು ವೋಲ್ಟೇಜ್ ಸ್ಟೆಬಿಲೈಸರ್ ಅನ್ನೋದು ಈ ಒಂದು ಕಂಡೀಷನ್ ಇದ್ದಾಗ ಇದು ಒಂದು ವರ್ಕ್ ಆಗುತ್ತೆ. ಅಂದರೆ ವೋಲ್ಟೇಜ್ ಫ್ಲ್ಯಾಕ್ಚುವೇಟ್ ಆಗಲಾರ್ದೆ ಓವರ್ ರೇಂಜ್ ಹೋದಾಗ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಈ ಒಂದು ವೋಲ್ಟೇಜ್ ಸ್ಟೆಬಿಲೈಸರ್ ಅನ್ನೋದು ಯೂಸ್ ಮಾಡ್ತಾರೆ. ಸೊ ಇಟ್ ಈಸ್ ಆನ್ ಎಲೆಕ್ಟ್ರಿಕಲ್ ಅಪ್ಲೈನ್ಸಸ್ ದಟ್ ಫೀಡ್ಸ್ ಅ ಕಾನ್ಸ್ಟೆಂಟ್ ವೋಲ್ಟೇಜ್ ಟು ಎ ಲೋಡ್ ಡ್ಯೂರಿಂಗ್ ಅ ಓವರ್ ಆ್ಯಂಡ್ ವೋಲ್ಟೇಜ್ ಅಂಡರ್ ವೋಲ್ಟೇಜ್ ಕಂಡೀಷನ್ಸ್. ಇಲ್ಲಿ ನಮಗೆ 2 ಕಂಡೀಷನ್ಸ್ ಇದ್ದಾವೆ, ಇಲ್ಲಿ ನೋಡ್ಬೋದು, ಡ್ಯೂರಿಂಗ್ ಓವರ್ ವೋಲ್ಟೇಜ್ ಆ್ಯಂಡ್ ಡ್ಯೂರಿಂಗ್
ಅಂಡರ್ ವೋಲ್ಟೇಜ್ ಕಂಡೀಷನ್ಸಲ್ಲಿ ಈ ಒಂದು ವೋಲ್ಟೇಜ್ ಸ್ಟೆಬಿಲೈಸರ್ ಅನ್ನೋದು ವರ್ಕ್ ಆಗುತ್ತೆ. ಸೊ ಈ ಒಂದು ಏನು ಮಾಡುತ್ತೆ ಅಂದರೆ ಇಟ್ ವಿಲ್ ಡಿಟೆಕ್ಟ್ಸ್ ದೀಸ್ ವೋಲ್ಟೇಜ್ ಕಂಡೀಷನ್ ಆ್ಯಂಡ್ ಕರಸ್ಪಾಂಡಿಂಗ್ ಬ್ರಿಂಗ್ಸ್ ದ ವೋಲ್ಟೇಜ್ ಟು ಡಿಸೈರ್ ರೇಂಜ್. ಸಪೋಸ್ ನಮಗೆ ವೋಲ್ಟೇಜ್ ಅನ್ನೋದು ಓವರ್ ವೋಲ್ಟೇಜ್ ಆದಾಗ, ಅಂಡರ್ ವೋಲ್ಟೇಜ್, ಬಿಲೋ ವೋಲ್ಟೇಜ್ ಆದಾಗ ಏನಾಗುತ್ತೆ, ಈ ಒಂದು ಸ್ಟೆಬಿಲೈಸರ್ ಅನ್ನೋದು ಡಿಟೆಕ್ಟ್ ಮಾಡುತ್ತೆ. ಅಲ್ಲಿ ನಮಗೆ ಎಷ್ಟು ರಿಕ್ವೈರ್ಮೆಂಟ್ ಆಫ್ ಡಿಸೈರ್ ರೇಂಜ್ ಎಷ್ಟಿರುತ್ತೋ ಅಷ್ಟು ಮಾತ್ರ ಈ ಒಂದು ವೋಲ್ಟೇಜ್ ಸ್ಟೆಬಿಲೈಸರಿಂದ ಅಲ್ಲಿ ವೋಲ್ಟೇಜ್ ಅನ್ನೋದು ನಮಗೆ ಕೊಡುತ್ತೆ. ಸೊ ಈ ಥರ ಒಂದು ವೋಲ್ಟೇಜ್ ಸ್ಟೆಬಿಲೈಸರ್ ಅನ್ನೋದು ವರ್ಕ್ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ವೋಲ್ಟೇಜ್. ವಾಟ್ ಈಸ್ ವೋಲ್ಟೇಜ್ ಸ್ಟೆಬಿಲೈಸರ್? ನೆಕ್ಸ್ಟ್ ಯು ಕ್ಯಾನ್ ಸಿ voltage stabilizer provides a means to regulate the supply voltage to the load. ಸೊ ಇಲ್ಲಿ ಏನು ಮಾಡುತ್ತೆ, ನಮಗೆ ಎಷ್ಟು ರಿಕ್ವೈರ್ಮೆಂಟ್ ಆಫ್ ವೋಲ್ಟೇಜ್ ಬೇಕೋ ಅಷ್ಟು ಮಾತ್ರ ಈ ವೋಲ್ಟೇಜ್ ಸ್ಟೆಬಿಲೈಸರ್ ರೆಗ್ಯುಲೇಟ್ ಮಾಡುತ್ತೆ ವೋಲ್ಟೇಜ್ ಲೋಡಿಗೆ. ನೆಕ್ಸ್ಟ್ ಏನಿದೆ, ದೀಸ್ ಆರ್ ನಾಟ್ ಮೆಂಟ್ ಟು ಪ್ರೊವೈಡ್ ಎ ಕಾನ್ಸ್ಟೆಂಟ್ ವೋಲ್ಟೇಜ್ ಔಟ್ಪುಟ್ ಇನ್ಸ್ಟೆಡ್ ಇಟ್ ಆಪ್ರೇಟ್ಸ್ ದ ಲೋಡ್ ಆರ್ ಸಿಸ್ಟಮ್ ಇನ್ ಅಕ್ಸೆಪ್ಟಬಲ್ ರೇಂಜ್. ಇಲ್ಲಿ ನಾನು ಆಲ್ರೆಡಿ ಹೇಳಿದ್ದೆ, ವೋಲ್ಟೇಜ್ ಸ್ಟೆಬಿಲೈಸರ್, ವೋಲ್ಟೇಜ್ ರೆಗ್ಯುಲೇಟರ್ ಬೇರೆ, ಆಟೋಮೆಟಿಕ್ ವೋಲ್ಟೇಜ್ ರೆಗ್ಯುಲೇಟರ್ ಡಿಫ್ರೆನ್ಸ್ ಬೇರೆ ಇದೆ. ಸೊ ವರ್ಕಿಂಗ್ ಕಂಡೀಷನ್ ಸೇಮ್ ಇರುತ್ತೆ, ಬಟ್ ಡಿಫ್ರೆನ್ಸ್ ಏನು ಅಂದರೆ ವೋಲ್ಟೇಜ್ ಸ್ಟೆಬಿಲೈಸರ್ ಅನ್ನೋದು ಜಸ್ಟ್ ಸಪ್ಲೈ ವೋಲ್ಟೇಜ್ನ ರೆಗ್ಯುಲೇಟ್ ಮಾಡುತ್ತೆ. ಅಂದರೆ ಡಿವೈಸ್ಗೆ ಎಷ್ಟು ವೋಲ್ಟೇಜ್ ಬೇಕೋ ಅಷ್ಟು ವೋಲ್ಟೇಜ್ ಮಾತ್ರ ಅದು ಪ್ರೊವೈಡ್ ಮಾಡುತ್ತೆ. ಓಕೆ, ಸೊ ಅದು ಯಾವ ಥರ ಇದು ಇನ್ನೊಂದು ಏನು ಅಂದರೆ ಇಟ್ ವಿಲ್ ನಾಟ್ ಆ್ಯಕ್ಟ್ ಆಸ್ ಎ ಕಾನ್ಸ್ಟೆಂಟ್ ವೋಲ್ಟೇಜ್ ಪ್ರೊವೈಡ್ ಮಾಡಲಿಕ್ಕೆ ಇದು ಆ್ಯಕ್ಟ್ ಆಗಲ್ಲ, ಓನ್ಲಿ ರೆಗ್ಯುಲೇಟ್ ಮಾಡಲಿಕ್ಕೆ ಇದು ಆ್ಯಕ್ಟ್ ಆಗುತ್ತೆ. ಎಷ್ಟು ವೋಲ್ಟೇಜ್ ಬೇಕು ಅಷ್ಟೇ ಕಳಿಸುತ್ತೆ. ಬಟ್ ಆಟೋಮೆಟಿಕ್ ವೋಲ್ಟೇಜ್ ರೆಗ್ಯುಲೇಟರ್ ಇಲ್ಲಿ UPS, ಫಾರ್ ಎಕ್ಸಾಂಪಲ್ UPS ಅಲ್ಲಿ ಏನಿತ್ತು, ಅಲ್ಲಿ ನಮಗೆ ಪವರ್ ಫೇಲ್ಯೂರ್ ಆದ್ರೂ ಕಂಟಿನ್ಯೂಸ್ ಆಗಿ ವೋಲ್ಟೇಜ್ ಅನ್ನೋದು ಸಪ್ಲೈ ಆಗುತ್ತೆ. ಅದು ವೋಲ್ಟೇಜ್ ರೆಗ್ಯುಲೇಟರಿಂದ ಕೆಲಸ. ಬಟ್ ವೋಲ್ಟೇಜ್ ಸ್ಟೆಬಿಲೈಸರಿನ ಕೆಲಸ ಏನಂದರೆ ಜಸ್ಟ್ ರಿಕ್ವೈರ್ಮೆಂಟ್ ಆಫ್ ವೋಲ್ಟೇಜ್ನ ಕಳಿಸೋದು. ಸೊ ಬೇಸಿಕ್ ಪರ್ಪಸ್ ಆಫ್ ವೋಲ್ಟೇಜ್ ಸ್ಟೆಬಿಲೈಸರ್ ಇಸ್ ಟು ಪ್ರೊಟೆಕ್ಟ್ ದ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್, ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್ನ ಇಲ್ಲಿ ಪ್ರೊಟೆಕ್ಟ್ ಮಾಡಲಿಕ್ಕೆ ಈ ಒಂದು ವೋಲ್ಟೇಜ್ ಸ್ಟೆಬಿಲೈಸರ್ ಅನ್ನೋದು ಯೂಸ್ ಮಾಡ್ತಾರೆ. ಫ್ರಮ್ ದ ಪೊರ್ಟೇಬಲ್ ಡ್ಯಾಮೇಜ್, ಸಪೋಸ್ ವೋಲ್ಟೇಜ್ ಸರ್ಜ್ ಆಗಿರ್ಬೋದು, ಫ್ಲ್ಯಾಕ್ಚುವೇಷನ್ಸ್ ಆಗಿರ್ಬೋದು, ಓವರ್ ವೋಲ್ಟೇಜ್ ಆಗಿರ್ಬೋದು, ಅಂಡರ್ ವೋಲ್ಟೇಜ್ ಕಂಡೀಷನ್ಸ್ ಆಗಿರ್ಬೋದು. ನಿಮಗೆ ಇಲ್ಲಿ ಕೆಲವೊಂದು ಇಮೇಜಸ್ ನಾನು ಪ್ರೊವೈಡ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ನಮಗೆ ಮೇನ್ ಸಪ್ಲೈ ನೋಡ್ಬೋದು, ಇಮೇಜಸ್ ನೀವು ಸಿ. ಸೊ ಮೇನ್ ಸಪ್ಲೈ 230 ವೋಲ್ಟ್ ಸಪ್ಲೈ ಇದೆ ಅಂತ ತಿಳ್ಕೊರಿ. ಸೊ ನಾವು ಇಲ್ಲಿ ಇನ್ ಬಿಟ್ವೀನ್ ಅಲ್ಲಿ ಒಂದು ಲೋಡಿಗೆ ಮತ್ತು ಇನ್ ಬಿಟ್ವೀನ್ ಮೇನ್ ಸಪ್ಲೈಯಲ್ಲಿ ನಾವು ವೋಲ್ಟೇಜ್ ಸ್ಟೆಬಿಲೈಸರ್ ಅಂತ ಕನೆಕ್ಟ್ ಮಾಡಿದಾಗ ಇಲ್ಲಿ ಏನಾಗುತ್ತೆ, ನಮಗೆ 230 ವೋಲ್ಟ್ ಇದೆ. ಏರ್ ಕಂಡೀಷನ್ಗೆ ಸಪೋಸ್ 230 ವೋಲ್ಟೇಜ್ ಬೇಕಂದರೆ ಇದು 230 ವೋಲ್ಟೇಜ್ನೇ ಪ್ರೊವೈಡ್ ಮಾಡುತ್ತೆ ಥ್ರೂ ಸಪ್ಲೈ. ನೆಕ್ಸ್ಟ್ ಇಲ್ಲಿ ನೋಡಿರಿ, ಇನ್ನು ಇದಕ್ಕೆ ಏನು ಡಿಫ್ರೆನ್ಸ್ ಅಂದರೆ, ನಮಗೆ ಈಗ ಮೇನ್ ಸಪ್ಲೈ 200 ವೋಲ್ಟೇಜೇ ಇದೆ. ಇಲ್ಲಿ ಫಸ್ಟ್ ಏನಿತ್ತು 230 ವೋಲ್ಟೇಜ್ ಇತ್ತು. ಓಕೆ, ಬಟ್ ಸೆಕೆಂಡ್ ಇಮೇಜಲ್ಲಿ ನೋಡಿರಿ, ಮೇನ್ ಸಪ್ಲೈ 200 ಇದೆ, ಬಟ್ ನಮಗೆ ರಿಕ್ವೈರ್ಮೆಂಟ್ ಆಫ್ ಔಟ್ಪುಟ್ ಏನು ಬೇಕು, 230 ವೋಲ್ಟ್ ಬೇಕು ಏರ್ ಕಂಡೀಷನ್ ವರ್ಕ್ ಆಗಬೇಕು ಅಂದರೆ. ಸೊ ಆ ಟೈಮಲ್ಲಿ ಏನು ಮಾಡಬೇಕು ಅಂದರೆ, ಈ ವೋಲ್ಟೇಜ್ ಸ್ಟೆಬಿಲೈಸರ್ ಏನು ಮಾಡುತ್ತೆ ಅಂದರೆ ವೋಲ್ಟೇಜನ್ನ ಬೂಸ್ಟಪ್ ಮಾಡುತ್ತೆ. ಸೊ ವೋಲ್ಟೇಜ್ ಸ್ಟೆಬಿಲೈಸರಲ್ಲಿ ನಮಗೆ ಬಕ್ ಆ್ಯಂಡ್ ಬೂಸ್ಟ್ ಅನ್ನೋದು ವರ್ಕ್ ಆಗುತ್ತೆ. ಸೊ ನಮಗೆ ಯಾವಾಗ ರಿಕ್ವೈರ್ಮೆಂಟ್ ಆಫ್ ಇಲ್ಲಿ ಆ್ಯಡ್ ಬೇಕು ಅಂದರೆ ಇಲ್ಲಿ 200 ಇದೆ, ನಮಗೆ ರಿಕ್ವೈರ್ಮೆಂಟು ವೋಲ್ಟೇಜ್ 230 ಬೇಕು. ಸೊ ಈ ವೋಲ್ಟೇಜ್ ಸ್ಟೆಬಿಲೈಸರ್ ಏನು ಮಾಡುತ್ತೆ, ಈ ಒಂದು 30 ವೋಲ್ಟೇಜ್ನ ಆ್ಯಡ್ ಮಾಡಿಕೊಂಡು ಇಲ್ಲಿ ಈ ಒಂದು ಏರ್ ಕಂಡೀಷನ್ಗೆ ಒಂದು 230 ವೋಲ್ಟೇಜ್ ರಿಕ್ವೈರ್ ಎಷ್ಟಿತ್ತು ಅಷ್ಟು ಸ್ಪೆಸಿಫಿಕ್ ವೋಲ್ಟೇಜ್ನ ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿದರೆ ಇದು ಬೂಸ್ಟಪ್ ಆಯಿತು, ವೋಲ್ಟೇಜ್ ಅನ್ನೋದು ಬೂಸ್ಟಪ್ ಮಾಡ್ತಾಯಿದೆ, ಆ್ಯಡ್ ಮಾಡ್ತಾಯಿದೆ. ನೆಕ್ಸ್ಟ್ ಇಲ್ಲಿ ನೋಡಿದರೆ ಮೇನ್ ಸಪ್ಲೈ ಈಗ 250 ಇದೆ ಅಂತ ತಿಳ್ಕೊರಿ. ಈಗ ನಮಗೆ ಏರ್ ಕಂಡೀಷನ್ಗೆ 230 ಅಷ್ಟೇ ಬೇಕು. ಸೊ ಇಲ್ಲಿ ಏನಿದೆ 20 ವೋಲ್ಟೇಜು ಜಾಸ್ತಿ ಇದೆ. ಸೊ ಇಲ್ಲಿ ವೋಲ್ಟೇಜ್ ಸ್ಟೆಬಿಲೈಸರ್ ಅನ್ನೋದು ಕನೆಕ್ಟ್ ಮಾಡಿದಾಗ ಇಲ್ಲಿ ಏನಾಗುತ್ತೆ, 20 ವೋಲ್ಟೇಜನ್ನು ಬಕ್ ಮಾಡುತ್ತೆ, ಅಂದರೆ ಡಿಕ್ರೀಸ್ ಮಾಡುತ್ತೆ, ಸಬ್ಟ್ರಾಕ್ಟ್ ಮಾಡುತ್ತೆ. ಈ ಒಂದು 20 ವೋಲ್ಟೇಜ್ನ ಸಬ್ಟ್ರಾಕ್ಟ್ ಮಾಡಿ ಏರ್ ಕಂಡೀಷನ್ಗೆ ಎಷ್ಟು ಬೇಕೋ ಅಷ್ಟು ವೋಲ್ಟೇಜ್ ಮಾತ್ರ ಇದು ಪ್ರೊವೈಡ್ ಮಾಡುತ್ತೆ. ಸೊ ಇದು ಸ್ಪೆಸಿಫಿಕ್ ವೋಲ್ಟೇಜ್. ಸೊ ಈ ಥರ ವೋಲ್ಟೇಜ್ ಸ್ಟೆಬಿಲೈಸರ್ ಅನ್ನೋದು ವರ್ಕ್ ಆಗುತ್ತೆ. ಸೊ ಯು ಕ್ಯಾನ್ ಸಿ ಓವರ್ ವೋಲ್ಟೇಜ್ ಅಂದಿದೆ. ಸಪೋಸ್ ನಾವು ಓವರ್ ವೋಲ್ಟೇಜ್ ಯಾವಾಗಾದರೂ ನಮಗೆ 230 ವೋಲ್ಟ್ ಇದ್ದಾಗ ಇದೇನಾದರೂ 250 260 ಅಂತ ಓವರ್ ವೋಲ್ಟೇಜ್ ಬಂದಾಗ ಇಲ್ಲೇನಾಗುತ್ತೆ, ವೋಲ್ಟೇಜ್ ಸ್ಟೆಬಿಲೈಸರ್ ಅನ್ನೋದು ಕನೆಕ್ಟ್ ಮಾಡಿರೋದ್ರಿಂದ ಇಲ್ಲೇನಾಗುತ್ತೆ, ಇದು ಇಕ್ವಿಪ್ಮೆಂಟ್ ಡಿಸ್ಕನೆಕ್ಟ್ ಮಾಡುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಇಕ್ವಿಪ್ಮೆಂಟ್ನ ಡಿಸ್ಕನೆಕ್ಟ್ ಮಾಡುತ್ತೆ. ನಮಗೆ 200 ಬೇಕು, ಇಲ್ಲಿ 250 ಬಂದಾಗ ಏನು ಮಾಡುತ್ತೆ, ಇದು ಸಬ್ಟ್ರಾಕ್ಷನ್ ವೋಲ್ಟೇಜ್ ಅನ್ನೋದು ಸಬ್ಟ್ರಾಕ್ಟ್ ಮಾಡುತ್ತೆ. ಈ ಥರ ಸಪೋಸ್ 280 ವೋಲ್ಟೇಜ್ ಓವರ್ ವೋಲ್ಟೇಜ್ ಬಂದಾಗ ಇಲ್ಲಿ ಏನಾಗುತ್ತೆ, ಸ್ಟೆಬಿಲೈಸರ್ ಕನೆಕ್ಟ್ ಮಾಡಿಲ್ಲ ಅಂದರೆ ಇಲ್ಲೇನಾಗುತ್ತೆ, ಟಿವಿಗೆ ನಮ್ಗೆ ಎಷ್ಟು ಬೇಕು, 230 ವೋಲ್ಟೇಜ್ ಅಷ್ಟೇ ಬೇಕು. ಬಟ್ ಸಪೋಸ್ ನಾವು ವಿತೌಟ್ ಸ್ಟೆಬಿಲೈಸರ್ ಈ ಒಂದು ಟಿವಿ ಕನೆಕ್ಷನ್ಗೆ ಡೈರೆಕ್ಟಾಗಿ ಮೇನ್ ಸಪ್ಲೈಯಿಂದ ನಾವು ಕೊಟ್ಟಾಗ ಏನಾಗುತ್ತೆ, ಇಲ್ಲಿ ಮೇನ್ ಸಪ್ಲೈಯಲ್ಲಿ ವೋಲ್ಟೇಜ್ ಫ್ಲ್ಯಾಕ್ಚುವೇಷನ್ ಆದಾಗ ಏನಾಗುತ್ತೆ, ಟಿವಿ ಅನ್ನೋದಕ್ಕೆ ಇನ್ನೂ ಎಕ್ಸ್ಟ್ರಾ ವೋಲ್ಟೇಜ್ ಅನ್ನೋದು ಇಲ್ಲಿ 50 ವೋಲ್ಟೇಜ್ ಅನ್ನೋದು ಎಕ್ಸ್ಟ್ರಾ ಬರುತ್ತೆ. ಸೊ ಅದಕ್ಕೆ ಟಿವಿ ಅನ್ನೋದು ಅಂದರೆ ಎಕ್ವಿಪ್ಮೆಂಟ್ಸ್ ಏನೇನು ಯೂಸ್ ಮಾಡ್ತೀವಿ, ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಅವೆಲ್ಲ ಬರ್ನ್ ಆಗೋ ಚಾನ್ಸಸ್ ಇದೆ, ಡ್ಯಾಮೇಜ್ ಆಗೋ ಚಾನ್ಸಸ್ ಒಂದು
ಬರುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಓವರ್ ವೋಲ್ಟೇಜ್ ಯಾವ ಥರ ಎಫೆಕ್ಟ್ ಆಗುತ್ತೆ ವಿತ್ ವೋಲ್ಟೇಜ್ ಸ್ಟೆಬಿಲೈಸರ್. ದಿಸ್ ಇಸ್ ವಿತೌಟ್ ವೋಲ್ಟೇಜ್ ಸ್ಟೆಬಿಲೈಸರ್. ವಿತ್ ವೋಲ್ಟೇಜ್ ಸ್ಟೆಬಿಲೈಸರ್ ಅಂದರೆ ಇಕ್ವಿಪ್ಮೆಂಟ್ ಅನ್ನೋದು ಪ್ರೊಟೆಕ್ಷನ್ ಇರುತ್ತೆ. ವಿತೌಟ್ ವೋಲ್ಟೇಜ್ ಸ್ಟೆಬಿಲೈಸರ್ ಅಂದರೆ ಇಕ್ವಿಪ್ಮೆಂಟ್ ಅನ್ನೋದು ಡ್ಯಾಮೇಜಲ್ಲಿ ಇರುತ್ತೆ. ಸೊ ವೋಲ್ಟೇಜ್ ಸ್ಟೆಬಿಲೈಸರ್ ನಮ್ಗೆ ಯಾಕೆ ಬೇಕು ಅಂದರೆ ಆಲ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಡಿವೈಸಸ್ ಆರ್ ಡಿಸೈನ್ಡ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ಡ್ ಟು ಆಪರೇಟ್ ಎಟ್ ಅ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ. ಸೊ ಪ್ರತಿಯೊಂದು ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ ಆಗಿರಲಿ, ಎಲೆಕ್ಟ್ರಾನಿಕ್ ಡಿವೈಸಸ್ ಆಗಿರಲಿ, ಒಂದು ಮ್ಯಾಕ್ಸಿಮಮ್ ಎಫಿಷಿಯನ್ಸಿಯಲ್ಲಿ ವರ್ಕ್ ಮಾಡೋಂಗೆ ಡಿಸೈನ್ ಮಾಡಿರ್ತಾರೆ, ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಅದನ್ನು ನಾಮಿನಲ್ ಆಪರೇಟಿಂಗ್ ವೋಲ್ಟೇಜ್ಗೆ ಫಿಕ್ಸ್ ಮಾಡಿರ್ತಾರೆ. ಸಪೋಸ್ ಡಿಪೆಂಡಿಂಗ್ ಅಪಾನ್ ದ ಡಿಸೈನ್ ಸೇಫ್ ಆಪರೇಟಿಂಗ್ ಲಿಮಿಟ್. ಓಕೆ, ನಮಗೆ ಇಲ್ಲಿ ಲಿಮಿಟೇಷನ್ಸ್ ಅನ್ನೋದು ಎಲ್ಲಿ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್ ಆಗಿರಲಿ, ಎಲೆಕ್ಟ್ರಾನಿಕ್ ಡಿವೈಸ್ ಆಗಿರಲಿ, ಒಂದು ಲಿಮಿಟೇಷನ್ ಅಂದು ಕೊಡ್ತಾರೆ. ಸಪೋಸ್ ನಮಗೆ ಗ್ರೇಸ್ ಮಾರ್ಕ್ಸ್ ಅಂತ ಯಾವ ಥರ ಎಕ್ಸಾಮಲ್ಲಿ ಇರುತ್ತೆ ಅದೇ ಥರ ಇಲ್ಲಿ ಒಂದು ಲಿಮಿಟೆಡ್ ಇರುತ್ತೆ. ಸೊ ನಮಗೆ ಫಾರ್ ಎಕ್ಸಾಂಪಲ್ ಒಂದು ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ ಇದೆ ಅಂತ ತಿಳ್ಕೊರಿ. ಸೊ ಅದಕ್ಕೆ 230 ವೋಲ್ಟೇಜ್ ಬೇಕು. ಫಾರ್ ಎಕ್ಸಸ್ ಆಗಿ ನಮಗೆ ಅದಕ್ಕೆ ಏನಾದರೂ ಓವರ್ ವೋಲ್ಟೇಜ್ ಬಂದಾಗ 230 ವೋಲ್ಟ್ನಿಂದ ಒಂದು 5% ಮಾತ್ರ ಅದು ಆಪ್ರೇಟ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಸೊ ಆ ಒಂದು 5% ಅದು ಇನ್ಕ್ರೀಸ್ ಆದರೆ ಅಲ್ಲಿ ಏನಾಗುತ್ತೆ, ಇಕ್ವಿಪ್ಮೆಂಟ್ ಅನ್ನೋದು ಡ್ಯಾಮೇಜ್ ಆಗುತ್ತೆ. ಸೊ ಅಂದರೆ ಈ ಥರ ಒಂದು ಅಲೋಯನ್ಸ್ ಕೊಡ್ತಾರೆ. ಅಂದರೆ 5%ವರೆಗೆ, ಕೆಲವೊಂದು ಇಕ್ವಿಪ್ಮೆಂಟ್ಗೆ 10%ವರೆಗೆ ಇಷ್ಟು ಮಾತ್ರ ಅಲೋಯನ್ಸ್ ಇರುತ್ತೆ. ಅಂದರೆ ಎಕ್ಸ್ಟ್ರಾ ವೋಲ್ಟೇಜ್ ಬಂದರೂ ಇಷ್ಟು ಪರ್ಸೆಂಟ್ವರೆಗೆ ಮಾತ್ರ ಅದೊಂದು ನಾಮಿನಲ್ ವೋಲ್ಟೇಜ್ ಅಂದರೆ ಎಲೆಕ್ಟ್ರಾನಿಕ್ಸ್ ಡಿವೈಸಸ್ ಲಿಮಿಟೆಡ್ ಆಗಿ ಇರುತ್ತೆ. ಸೊ ಈ ಒಂದು ಅಲೋಯನ್ಸ್ ಅಂತ ಕರಿತೀವಿ ಇದನ್ನು. 5% 10% ಅನ್ನೋದು ಪ್ರತಿಯೊಂದು ಇಕ್ವಿಪ್ಮೆಂಟ್ಗೆ ಅದು ಡಿಪೆಂಡಿಂಗ್ ಅಪಾನ್ ದ ಇಕ್ವಿಪ್ಮೆಂಟ್ ಮೇಲೆ ಡಿಫ್ರೆನ್ಸ್ ಇರುತ್ತೆ. 5% ಇರುತ್ತೆ, ಕೆಲವೊಂದು 10%ವರೆಗೆ ಅಲೋಯನ್ಸ್ ಇರುತ್ತೆ. ಏನಾದರೂ ಫ್ಲ್ಯಾಕ್ಚುಯೇಷನ್ ಆದಾಗ ಇಷ್ಟು ಪರ್ಸೆಂಟ್ವರೆಗೆ ಅದು ಇನ್ಕ್ರೀಸ್ ಮಾಡ್ಬೋದು. ನೆಕ್ಸ್ಟ್, owing to the many issues, the input voltage supply which we will get tends to fluctuate resultingly. ನಮಗೆ ನಾರ್ಮಲ್ ಆಗಿ ವೋಲ್ಟೇಜ್ ಫ್ಲ್ಯಾಕ್ಚುಯೇಷನ್ಸ್ ಅನ್ನೋದು ಎಲ್ಲ ಕಡೆ ಇರುತ್ತೆ. ಸೊ ದಿಸ್ ವೇರಿಂಗ್ ವೋಲ್ಟೇಜ್ ಇಸ್ ಮೇಜರ್ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಫಾರ್ ರಿಡಕ್ಷನ್. ಸಪೋಸ್ ಈ ವೋಲ್ಟೇಜ್ ಅಂಡ್ ಫ್ಲ್ಯಾಕ್ಚುಯೇಷನ್ ಆದಾಗ ನಮ್ಗೆ ಏನೇನು ರಿಡಕ್ಷನ್ ಆಗುತ್ತೆ ಅಂದರೆ ಇಲ್ಲಿ ಕೊಟ್ಟಿರ್ತಾರೆ. ಓಕೆ, ಮೇನ್ ಫ್ಯಾಕ್ಟರ್ ಏನೇನು ರಿಡಕ್ಷನ್ ಆಗುತ್ತೆ ಅಂದರೆ ಡಿವೈಸಿಂಗ್ ದಿ ಎಫಿಷಿಯನ್ಸಿ ರೆಡ್ಯೂಸ್ ಆಗುತ್ತೆ ಆ್ಯಂಡ್ ಆ್ಯಸ್ ವೆಲ್ ಆಸ್ ಫೇಲ್ಯೂರ್ ರೇಟ್ ಅನ್ನೋದು, ಇಕ್ವಿಪ್ಮೆಂಟ್ ಫೇಲ್ಯೂರ್ ಆಗೋದು ಭಾಳಷ್ಟು ಚಾನ್ಸಸ್ ಇದೆ. ಸೊ ವೋಲ್ಟೇಜ್ ಫ್ಲ್ಯಾಕ್ಚುಯೇಷನ್ ಆದಾಗ ಏನೇನು ಡಿಸ್ಅಡ್ವಾಂಟೇಜ್ ಅಂದರೆ ಏನೇನು ನಮಗೆ ಎಫೆಕ್ಟ್ ಆಗುತ್ತೆ ಡಿವೈಸ್ ಮೇಲೆ, ಎಫಿಷಿಯನ್ಸಿ ಒಂದು ಮೇನ್ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಕನೆಕ್ಟೆಡ್ ಇಕ್ವಿಪ್ಮೆಂಟು ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ನಿಮ್ಗೆ ಇಲ್ಲಿ ನೋಡ್ಬೋದು, ನಿಮಗೆ ಒಂದು ಇಮೇಜ್ ಕೊಟ್ಟಿದ್ದೀನಿ ನಾನು. ಪ್ರಾಬ್ಲಮ್ಸ್ ಡ್ಯೂ ಟು ವೋಲ್ಟೇಜ್ ಫ್ಲ್ಯಾಕ್ಚುಯೇಷನ್ಸ್. ವೋಲ್ಟೇಜ್ ಫ್ಲ್ಯಾಕ್ಚುಯೇಷನ್ಸಿಂದ ಇಕ್ವಿಪ್ಮೆಂಟ್ಗೆ ಏನೇನು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಅಂದರೆ ಪರ್ಫಾರ್ಮೆನ್ಸ್ ಅನ್ನೋದು ರೆಡ್ಯೂಸ್ ಆಗುತ್ತೆ, ಇನ್ಸುಲೇಷನ್ ಅನ್ನೋದು ಡ್ಯಾಮೇಜ್ ಆಗುತ್ತೆ, ನೆಕ್ಸ್ಟ್ ಪರ್ಮನೆಂಟ್ ಡ್ಯಾಮೇಜು ಆಗ್ಬೋದು ಇಕ್ವಿಪ್ಮೆಂಟ್. ನೆಕ್ಸ್ಟ್ ಲೈಫ್ ಅನ್ನೋದು ಲೆಸ್ ಆಗ್ಬೋದು. ನೆಕ್ಸ್ಟ್ ಇಕ್ವಿಪ್ಮೆಂಟ್ ಅನ್ನೋದು ಓವರ್ ಹೀಟಿಂಗ್ ಆಗುತ್ತೆ, ಲಾರ್ಜ್ ಓವರ್ ಕರೆಂಟ್ ಅನ್ನೋದು ಇಕ್ವಿಪ್ಮೆಂಟ್ ಡ್ರಾ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಎಫಿಷಿಯನ್ಸಿ ಅನ್ನೋದು ಲೋ, ಅಂದರೆ ಡಿಪೆಂಡಿಂಗ್ ಅಪಾನ್ ದ ಡಿಸೈನ್. ನಾವು ಇಷ್ಟು ಎಫಿಷಿಯನ್ಸಿ ಇದ್ದರೆ ಸಪೋಸ್ ಓವರ್ ವೋಲ್ಟೇಜ್ ಅಕ್ಕರಾದಾಗ ಏನಾಗುತ್ತೆ, ಅದ್ರದ್ದು ಎಫಿಷಿಯನ್ಸಿ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಇಕ್ವಿಪ್ಮೆಂಟ್ ಮಲ್ ಫಂಕ್ಷನ್ ಮಾಡೋದು, ಅಂದರೆ ಯಾವುದೋ ಒಂದು ಫಂಕ್ಷನ್ ಮಾಡೋದು ಇನ್ನೊಂದು ಯಾವುದೋ ಫಂಕ್ಷನ್ ಮಾಡುತ್ತೆ. ಸೊ ಆ ಥರ ಈ ಒಂದು ವೋಲ್ಟೇಜ್ ಫ್ಲಕ್ಚುಯೇಷನ್ ಎಫೆಕ್ಟ್ ಆದಾಗ ಈ ಆಲ್ ಪ್ರಾಬ್ಲಮ್ಸ್ ಆರ್ ಕ್ರಿಯೇಟೆಡ್. ದೀಸ್ ಆಲ್ ಪ್ರಾಬ್ಲಮ್ಸ್ ಆರ್ ಕ್ರಿಯೇಟೆಡ್ ಡ್ಯೂ ಟು ದ ವೋಲ್ಟೇಜ್ ಫ್ಲಕ್ಚುಯೇಷನ್ಸ್. ನೆಕ್ಸ್ಟ್, ವೋಲ್ಟೇಜ್ ಸ್ಟೆಬಿಲೈಸರ್ ಯಾಕೆ ಇಂಪಾರ್ಟೆಂಟ್ ಅಂದರೆ ನಮಗೆ ಎಲ್ಲರಿಗೆ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್ ಆಗಿರಲಿ, ಏನೇ ಎಲೆಕ್ಟ್ರಾನಿಕ್ ಡಿವೈಸಸ್ ಆಗಿರಲಿ, ಒಂದು ಪ್ರೊಟೆಕ್ಷನ್ ಸಲುವಾಗಿ ನಾವು ವೋಲ್ಟೇಜ್ ಸ್ಟೆಬಿಲೈಸರ್ ಇಂಪಾರ್ಟೆನ್ಸ್. ಅದಕ್ಕಂದ್ರೆ ನಾವು ಇಕ್ವಿಪ್ಮೆಂಟ್ನ ಲಾಂಗ್ ಲೈಫ್ ಇರಬೇಕು. ಅದಕ್ಕೋಸ್ಕರ ನಾವು ಪರ್ಚೇಸ್ ಮಾಡುವಾಗ ಏನು ಮಾಡ್ತೀವಿ, ಎಷ್ಟೋ ಲಾಂಗ್ ಲೈಫ್ ನೋಡ್ಕೊತೀವಿ. ಓಕೆ, ಇಕ್ವಿಪ್ಮೆಂಟ್ ಯಾವ ಥರ ವರ್ಕ್ ಆಗಬೇಕು ಅದೆಲ್ಲ. ಸೊ ಪ್ರೊಟೆಕ್ಟ್ ಮಾಡಲಿಕ್ಕೆ ನಮಗೆ ಮೇನ್ ವೋಲ್ಟೇಜ್ ಸ್ಟೆಬಿಲೈಸರ್ ಅನ್ನೋದು. ಈಗ ನಾವು ಪರ್ಚೇಸ್ ಮಾಡಿದ ತಕ್ಷಣ 1 ಮಂತ್ವರೆಗೆ ಯೂಸ್ ಮಾಡಿದ್ರೆ ಇಟ್ ಈಸ್ ನೋ ಯೂಸ್. ಸೊ ಟು ಪ್ರೊಟೆಕ್ಟ್ ದ ಇಕ್ವಿಪ್ಮೆಂಟ್ ಲಾಂಗರ್ ಎಫಿಷಿಯನ್ಸಿ ಆಗಿರ್ಬೋದು, ಲಾಂಗ್ ಲೈಫ್ ಆಗಿರ್ಬೋದು, ಈ ಒಂದು ಪ್ರೊಟೆಕ್ಷನ್ ಬೇಕು ಅಂದರೆ ಕಂಪಲ್ಸರಿ ವೋಲ್ಟೇಜ್ ಸ್ಟೆಬಿಲೈಸರ್ ಅನ್ನೋದು ಯೂಸ್ ಮಾಡಿದಾಗ ಏನಾಗುತ್ತೆ, ನಮಗೆ ವೋಲ್ಟೇಜ್ ಫ್ಲಕ್ಚುಯೇಷನ್ಸ್ ಆಗಿರಲಿ, ಸರ್ಜಸ್ ಆಗಿರಲಿ, ನಾಯ್ಸಸ್ ಈ ಥರ ಪ್ರೆಸೆಂಟ್ ಆದಾಗ ಈ ಒಂದು ವೋಲ್ಟೇಜ್ ಸ್ಟೆಬಿಲೈಸರ್ ಒಂದು ಡಿವೈಸ್ನ ಪ್ರೊಟೆಕ್ಟ್ ಮಾಡ್ತಾರೆ. ನೆಕ್ಸ್ಟ್, ಸಪೋಸ್ ಓವರ್ ವೋಲ್ಟೇಜ್ ಆದಾಗ ಓಕೆ ಏನೇನು ಎಫೆಕ್ಟ್ ಆಗುತ್ತೆ ಅಂದರೆ ಇಟ್ ಮೇ ಕಾಸ್ ಪರ್ಮನೆಂಟ್ ಡ್ಯಾಮೇಜ್ ಟು ದ ಕನೆಕ್ಟೆಡ್ ಡಿವೈಸ್. ಓಕೆ, ಪರ್ಮನೆಂಟ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆ. ನೆಕ್ಸ್ಟ್, ವೈಂಡಿಂಗ್ ಇನ್ಸುಲೇಷನ್ ಅನ್ನೋದು ಡಿಪೆಂಡಿಂಗ್ ಅಪಾನ್ ದ ಇಕ್ವಿಪ್ಮೆಂಟ್ ವೈಂಡಿಂಗ್ ಇರ್ಬೋದು, ಕೆಲವೊಂದು ವೈಂಡಿಂಗ್ ಇರುತ್ತೆ. ಓಕೆ, ಕೆಲವರೆ ಅನ್ವೈಂಡಿಂಗು ಇರೋಲ್ಲ. ಸೊ ಅಂಥ ಇಕ್ವಿಪ್ಮೆಂಟ್ಗೆ ಡ್ಯಾಮೇಜ್ ಆಗೋ ಚಾನ್ಸಸ್ಸು ಇರುತ್ತೆ. ನೆಕ್ಸ್ಟ್, ಇಟ್ ಮೇ ಲೀಡ್ ಟು ಅನ್ನೆಸೆಸರಿ ಡಿಸ್ಟ್ರಕ್ಷನ್ ಇನ್ ದ ಲೋಡ್. ಸಪೋಸ್ ವೋಲ್ಟೇಜ್ ಸ್ಟೆಬಿಲೈಸರ್ ಯೂಸ್ ಮಾಡಿದ್ರೆ ನಾವು ಇಕ್ವಿಪ್ಮೆಂಟ್ನ ರನ್ ಮಾಡಿದ್ರೆ ಏನಾಗುತ್ತೆ, ಅನ್ನೆಸೆಸರಿ ಲೋಡ್ ಅನ್ನೋದು ಡಿಸ್ಟ್ರಪ್ಷನ್ ಆಗ್ತಾ ಇರುತ್ತೆ. ನೆಕ್ಸ್ಟ್, ಓವರ್ ಹೀಟಿಂಗ್ ಅನ್ನೋದು ಆಗುತ್ತೆ, ಲೈಕ್ ಕೇಬಲ್ ಆರ್ ಡಿವೈಸ್ ಓವರ್ ಹೀಟಿಂಗ್ ಅನ್ನೋದು ಆಗುತ್ತೆ. ನೆಕ್ಸ್ಟ್, ಅಂಡರ್ ವೋಲ್ಟೇಜ್, ಸಪೋಸ್ ಲೋ ವೋಲ್ಟೇಜ್ ಅದು ಅಂದರೆ ಸ್ಪೆಸಿಫಿಕ್ ಆಗಿ ವೋಲ್ಟೇಜ್ ಅಂತ ಪ್ರೊವೈಡ್ ಮಾಡ್ತಾರೆ, ಅದಕ್ಕಿಂತ ಕಡಿಮೆ ವೋಲ್ಟೇಜಲ್ಲಿ ಅದು ವರ್ಕ್ ಆದಾಗ ಇಕ್ವಿಪ್ಮೆಂಟ್ ಮಲ್ ಫಂಕ್ಷನ್ ಆಗುತ್ತೆ. ನೆಕ್ಸ್ಟ್, ಎಫಿಷಿಯನ್ಸಿ ಅನ್ನೋದು ಕಡಿಮೆ ಆಗುತ್ತೆ.
ನೆಕ್ಸ್ಟ್ ಎಕ್ಸ್ಟ್ರಾ ಏನಾದರೂ ವರ್ಕ್ ಮಾಡಿದಾಗ ಏನಾಗುತ್ತೆ, ಎಕ್ಸ್ಟ್ರಾ ಅವರ್ಸ್ ಟು ಪರ್ಫಾರ್ಮ್ ದ ಸೇಮ್ ಫಂಕ್ಷನ್. ಓಕೆ, ಸೊ ಜಾಸ್ತಿ ಒಂದು ಟೈಮ್ ತೊಗೊಳುತ್ತೆ, ಮತ್ತು ಅದೇ ಫಂಕ್ಷನ್ನ ನಾವು ವರ್ಕ್ ಮಾಡಬೇಕಂದ್ರೆ ಮತ್ತೆ ರೀಸ್ಟಾರ್ಟ್ ಮಾಡೋದು ಜಾಸ್ತಿ ಟೈಮ್ ಅನ್ನೋದು ತೊಗೊಳುತ್ತೆ. ಯಾವಾಗ ಅಂದರೆ ದೀಸ್ ಆಲ್ ಎಫೆಕ್ಟ್ ಅಂಡರ್ ವೋಲ್ಟೇಜ್ ಅಂದರೆ ಬಿಲೋ ವೋಲ್ಟೇಜ್. ಸಿ ಎಲ್ಲ ಎಫೆಕ್ಟ್ ಏನಿದೆ ಅಲ್ವಾ, ಓವರ್ ವೋಲ್ಟೇಜ್, ಅಬೋವ್ ದ ವೋಲ್ಟೇಜ್. ನೆಕ್ಸ್ಟ್ ಹೌ ವೋಲ್ಟೇಜ್ ಸ್ಟೆಬಿಲೈಸರ್ ವರ್ಕ್. ನಾವು ಆಲ್ರೆಡಿ ಹೇಳಿದ್ದೆ, ಅಲ್ಲಿ ಏನಾಗುತ್ತೆ, ನಮಗೆ 230 ಬೇಕು ಅಂದರೆ 200 ಇದೆ, ಈಗ 230 ಬೇಕು ಅಂದರೆ ಅಲ್ಲಿ ವೋಲ್ಟೇಜ್ ಸ್ಟೆಬಿಲೈಸರ್ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ವೋಲ್ಟೇಜ್ ಅನ್ನೋದೇ ಆ್ಯಡ್ ಆಗುತ್ತೆ. ಸಪೋಸ್ ನಮಗೆ ಅಲ್ಲಿ ವೋಲ್ಟೇಜ್ ಅನ್ನೋದು ಕಡಿಮೆ ಬೇಕಾದಾಗ ಅಲ್ಲಿ ಏನಾಗುತ್ತೆ, ವೋಲ್ಟೇಜ್ ಸ್ಟೆಬಿಲೈಸರಿಗೆ ಬಕ್ ಆ್ಯಂಡ್ ಬೂಸ್ಟ್ ಫಂಕ್ಷನ್ ನಡೆಯುತ್ತೆ ಅಂತ ಹೇಳಿದೆ. ಸೊ ದಿಸ್ ಈಸ್ ಅಬೌಟ್ ದ ಬಕ್ ಆ್ಯಂಡ್ ಬೂಸ್ಟ್ ಫಂಕ್ಷನ್ ಯಾವ ಥರ ನಡೆಯುತ್ತೆ ಅಂದರೆ ನೋಡ್ಬೋದು ನಿಮಗೆ. ಇದು ಬೂಸ್ಟ್ ಆಪ್ರೇಷನ್ ಯಾವ ಥರ ಆಗುತ್ತಂದರೆ ಇದು ರೆಫರೆನ್ಸ್ ವೋಲ್ಟೇಜ್. ಓಕೆ, ಇದು ಅನ್ಸ್ಟೆಬಿಲೈಸ್ಡ್ ಇನ್ಪುಟ್ ವೋಲ್ಟೇಜ್. ನಮಗೆ ಇನ್ಪುಟ್ ವೋಲ್ಟೇಜ್ ನಮಗೆ 260 ಇದೆ ಅಂತ ತಿಳ್ಕೊರಿ. ಓಕೆ, ನಮಗೆ ವೋಲ್ಟೇಜ್ ಔಟ್ಪುಟ್ ಎಷ್ಟು ಬೇಕು, ನಮಗೆ 230 ಬೇಕು. ಸೊ ಇಲ್ಲಿ ಕಂಟ್ರೋಲ್ ಸರ್ಕ್ಯೂಟ್ ಅನ್ನೋದು ಇರುತ್ತೆ. ಸಿ ಈ ಲೋಡಿಗೆ ಏನು ಕನೆಕ್ಟ್ ಆಗಿರುತ್ತೆ, 230 ವೋಲ್ಟೇಜ್ ಬೇಕಂದರೆ ಈ ರೆಫರೆನ್ಸ್ ವೋಲ್ಟೇಜ್ ತೊಗೊಂಡ್ಬಿಟ್ಟು ನಮಗೆ ಎಷ್ಟು ಬೇಕು, 230 ಬೇಕು. ಸೊ ಈ ಕಂಟ್ರೋಲ್ ಸರ್ಕ್ಯೂಟಲ್ಲಿ ಈ ಒಂದು ಬೇಸಿಕ್ ಫಂಕ್ಷನ್ ಅನ್ನೋದು ಆಪ್ರೇಟ್ ಆಗುತ್ತೆ. ಇದನ್ನು ಏನಂತ ಕರಿತೀವಿ, ಬೂಸ್ಟ್ ಫಂಕ್ಷನ್ ಅಂತ ಕರಿತೀವಿ, ಬಕ್ ಫಂಕ್ಷನ್. ಯಾಕಂದರೆ ಇಲ್ಲಿ ವೋಲ್ಟೇಜ್ ಅನ್ನೋದು ನಾವು ಡಿಕ್ರೀಸ್ ಮಾಡ್ತಾ ಇದ್ದೀವಿ. ಸೊ ಬಕ್ ಫಂಕ್ಷನ್ ಆ್ಯಂಡ್ ಬೂಸ್ಟ್ ಫಂಕ್ಷನ್ ಅಂತ ಇದನ್ನು ಕರಿತೀವಿ. ಸೊ ಐ ಗಿವನ್ ಅಬೌಟ್ ದ ಯಾವ ಥರ ವರ್ಕ್ ಆಗುತ್ತೆ, ಬೇಸಿಕ್ ವೋಲ್ಟೇಜ್ ಸ್ಟೆಬಿಲೈಸರ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಥಿಯರಿ ಯು ಕ್ಯಾನ್ ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಸೊ ಇದು ಬಕ್ ಫಂಕ್ಷನ್ ಆಲ್ರೆಡಿ ಹೇಳಿದ್ದೆ. ಬಕ್ ಫಂಕ್ಷನ್ ಏನು ಮಾಡುತ್ತೆ ಅಂದರೆ ಇನ್ ಬಕ್ ಫಂಕ್ಷನ್ ದ ಪೊಲಾರಿಟಿ ಆಫ್ ಎ ಟ್ರಾನ್ಸ್ಫಾರ್ಮರ್ ಅನ್ನೋದು ಸೆಕೆಂಡರಿ ಆ್ಯಂಡ್ ಪ್ರೈಮರಿ ಟ್ರಾನ್ಸ್ಫಾರ್ಮರ್ ಅನ್ನೋದು ಕನೆಕ್ಟ್ ಆಗಿರುತ್ತಲ್ವ, ಕಾಯಿಲ್ ಮೇಲೆ ಡಿಪೆಂಡ್ ಇರುತ್ತೆ. ಓಕೆ, ಸೊ ನಮಗೆ ಇಲ್ಲಿ 230 ವೋಲ್ಟೇಜ್ ಅನ್ನೋ ಇದೆ, ನಮಗೆ ಏನು ಬೇಕು, 218 ವೋಲ್ಟೇಜ್ ಬೇಕು. ಸೊ ಇಲ್ಲಿ ವೋಲ್ಟೇಜ್ ಅನ್ನೋದು ಡಿಕ್ರೀಸ್ ಆಗುತ್ತೆ, 12 ವೋಲ್ಟೇಜ್ ನಮಗೆ ಏನು ಬೇಕು, ಡಿಕ್ರೀಸಲ್ಲಿ ಬೇಕು. ಸೊ ಅವಾಗ ಇಲ್ಲಿ ಏನಾಗುತ್ತೆ, ಬಕ್ ಫಂಕ್ಷನಲ್ಲಿ ಟರ್ನ್ಸ್ ಕಾಯಿಲ್ಸ್ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಇಲ್ಲಿ ಪ್ರೈಮರಿ ಕಾಯಿಲ್ ಅನ್ನೋದು ಜಾಸ್ತಿ ಇರುತ್ತೆ, ಸೆಕೆಂಡರಿ ಅನ್ನೋದು ಕಡಿಮೆ ಇರುತ್ತೆ. ಯಾಕಂದರೆ ನಮಗೆ 218 ಬೇಕು, ಇನ್ಪುಟ್ ಎಷ್ಟಿದೆ 230. ಸೊ ಈ ಕಡೆ ಪ್ರೈಮರಿ ಸೈಡ್ ಜಾಸ್ತಿ ಕನೆಕ್ಟ್ ಆದಾಗ ಇಲ್ಲಿ ವೋಲ್ಟೇಜ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಇದು ಈ ಕಡೆ ಟ್ರಾನ್ಸ್ಫರ್ ಆದಾಗ ಏನಾಗುತ್ತೆ, ಕಾಯಿಲ್ಸ್ ಅನ್ನೋದು ಕಡಿಮೆ ಆಗೋದ್ರಿಂದ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ 218 ವೋಲ್ಟೇಜ್ ಬೇಕು, ಅಷ್ಟು ಮಾತ್ರ ಈ ಒಂದು ವೋಲ್ಟೇಜ್ ಸ್ಟೆಬಿಲೈಸರು ನಮಗೆ ಔಟ್ಪುಟ್ನ ಡೆಲಿವರಿ ಮಾಡುತ್ತೆ. ನೆಕ್ಸ್ಟ್ ಇಲ್ಲಿ ಬೂಸ್ಟ್ ಫಂಕ್ಷನಲ್ಲಿ ನೋಡ್ಬೋದು. ಸೊ ಈ ಥರ ವೋಲ್ಟೇಜ್ ಅನ್ನೋದು ಜಾಸ್ತಿ ಕಡಿಮೆ ನಾವು ಮಾಡ್ಕೋಬೋದು. ಸೊ ಆಟೋಮೆಟಿಕ್ಕಾಗಿ ಅವೆರಡು ಫಂಕ್ಷನ್ ಬಕ್ ಆ್ಯಂಡ್ ಬೂಸ್ಟ್ ಇಲ್ಲಿ ಲೋಡ್ ಇದೆ, ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಟ್ರಾನ್ಸ್ಫಾರ್ಮರ್ ಒಂದು ಕನೆಕ್ಟ್ ಆಗಿದೆ, ಇಲ್ಲಿ 2 ಟ್ರಾನ್ಸ್ಫಾರ್ಮರ್ಸ್ ಒಂದು ಡಿವೈಡ್ ಆಗಿದೆ, ಇಲ್ಲಿ ಒಂದೇ ಟರ್ನಲ್ಲಿ 2 ಕಾಯಿಲ್ ಡಿವೈಡ್ ಆಗಿದೆ. ಸೊ ನಿಮಗೆ ಯಾವ ಥರ ಬೇಕೋ ಆ ಥರ ಆಪ್ರೇಟ್ ಆಗುತ್ತೆ. ವೋಲ್ಟೇಜ್ ಇನ್ಕ್ರೀಸ್ ಬೇಕಾ, ವೋಲ್ಟೇಜ್ ಇನ್ಕ್ರೀಸ್ ಆಗುತ್ತೆ. ವೋಲ್ಟೇಜ್ ಸ್ಟೆಪ್ ಡೌನ್ ಬೇಕಾ, ಸ್ಟೆಪ್ ಡೌನ್ ಆಗಿ ವೋಲ್ಟೇಜ್ ಅನ್ನೋದು ಲೋಡಿಗೆ ಸಪ್ಲೈ ಆಗುತ್ತೆ. ಈ ಥರ ಆಟೋಮೆಟಿಕ್ಕಾಗಿ ಬಕ್ ಆ್ಯಂಡ್ ಬೂಸ್ಟ್ ಫಂಕ್ಷನ್ ವೋಲ್ಟೇಜ್ ಸ್ಟೆಬಿಲೈಸರಲ್ಲಿ ನಡೆಯುತ್ತೆ. ಸೊ ಥಿಯರಿ ಯಾವ ಥರ ನಡೆಯುತ್ತೆ ಅಂತ ನಿಮಗೆ ವಿಲ್ ಗಿವ್ ಯು. ನಾವು ಆಲ್ರೆಡಿ ಹೇಳಿದ್ದೇವೆ, ಸ್ಟೆಬಿಲೈಸರ್ಗೆ ಮತ್ತು ವೋಲ್ಟೇಜ್ ರೆಗ್ಯುಲೇಟರ್ಗೆ ಏನು ಡಿಫ್ರೆನ್ಸು ಅಂದರೆ, ಸ್ಟೆಬಿಲೈಸರ್ ಅನ್ನೋದು ಇಕ್ವಿಪ್ಮೆಂಟ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ, ಅಲ್ಲಿ ಸ್ಟೆಪ್ ಡೌನ್ ಆಗಿರ್ಬೋದು ಡಿಸೈರ್ ವೋಲ್ಟೇಜ್ ಪ್ರೊವೈಡ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ರೆಗ್ಯುಲೇಟರ್ ಅನ್ನೋದು ಏನು ಮಾಡುತ್ತೆ, ಕಂಟಿನ್ಯೂಸ್ ಆಗಿ ನಮಗೆ ಪವರ್ ಅನ್ನೋದು ಲೋಡ್ ಅನ್ನೋದು ರನ್ ಆಗಬೇಕು, ಅದಕ್ಕೆ ಅಲ್ಲಿ ಏನು ಮಾಡುತ್ತೆ, ರೆಗ್ಯುಲೇಟರ್ ಕಂಟಿನ್ಯೂಸ್ ಆಗಿ ಸಪ್ಲೈ ಅನ್ನೋದು ಕೊಡುತ್ತೆ. ಸೊ ಇವೆರಡು ವೋಲ್ಟೇಜ್ ಸ್ಟೆಬಿಲೈಸರ್ ಮತ್ತು ವೋಲ್ಟೇಜ್ ರೆಗ್ಯುಲೇಟರ್ಗೆ ಡಿಫ್ರೆನ್ಸ್. ಸೊ ನಿಮಗೆ ಗೊತ್ತಿರುವ ಡಿಫ್ರೆಂಟ್ ಟೈಪ್ ಆಫ್ ವೋಲ್ಟೇಜ್ ಸ್ಟೆಬಿಲೈಸರ್ಸ್ ಇದ್ದಾವೆ. ಸೊ 3 ಟೈಪ್ಸ್ ಇದ್ದಾವೆ, ರಿಲೇ ಟೈಪ್ ವೋಲ್ಟೇಜ್ ಸ್ಟೆಬಿಲೈಸರ್, ಸರ್ವೋ ಬೇಸ್ಡ್ ವೋಲ್ಟೇಜ್ ಸ್ಟೆಬಿಲೈಸರ್, ಸ್ಟ್ಯಾಟಿಕ್ ವೋಲ್ಟೇಜ್ ಸ್ಟೆಬಿಲೈಸರ್ಸ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ವೋಲ್ಟೇಜ್ ಸ್ಟೆಬಿಲೈಸರ್ಸ್ divided. So thank you.